ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಆನ್ಸೈಟ್ ಅಂತ ಅಂದರೆ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಇರಲ್ಲ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಕಂಪ್ನಿ ಬಂದುಬಿಟ್ಟು ಆಸೆಂಚರ್ ಕಡೆಯಿಂದ ಬರ್ತಾ ಇರೋ ಜಾಬ್ ಓಪನಿಂಗ್ ಇದು. ಸೊ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಮತ್ತು ಇದು ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್. ಮತ್ತು ನಿಮ್ಗೇನಾದರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ನಿಮ್ಮದೇ ಆದಂಥ ಓನ್ ವೆರಿಫಿಕೇಷನ್ ಮಾಡಿ ಕೂಡ ಅಪ್ಲೈ ಮಾಡಿ. ಸೊ ಯಾರಿಗೂ ಅನ್ನೆಸೆಸರಿ ಅಮೌಂಟ್ ಕೊಡಬೇಡಿ. ಸೊ ₹1 ಕೂಡ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಿಗೂ ಪೇ ಕೂಡ ಮಾಡಬೇಡಿ. ಸೊ ನೀವು ನಿಮ್ಮದೇ ಆದ ಒಂದು ರಿಸರ್ಚ್ ಮಾಡಿ ಅಪ್ಲೈ ಮಾಡಿ. ಸೊ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ನಾವು ಈ ಕಂಪ್ನಿ ನೋಡೋದಾದರೆ ಅಸೆಂಚರ್ ಅವ್ರದ್ದು ನೋಡ್ಬೋದು. ಇವರು ಕಸ್ಟಮರ್ ಸರ್ವಿಸ್ ನ್ಯೂ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ ಆಗಿರುತ್ತೆ. ಓಕೆನಾ. ಇದು 0 to 2 year ಆಫ್ ಎಕ್ಸ್ಪೀರಿಯನ್ಸ್ ಇರೋದನ್ನ ಕೇಳ್ತಾ ಇದ್ದಾರೆ. ಇದು ಫುಲ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ನೋಡೋದಾದರೆ ಇಲ್ಲೇ ನೋಡ್ಕೊಂಬಿಡಿ. ಸ್ಕಿಲ್ ರಿಕ್ವೈರ್ಡ್ ಬಂದ್ಬಿಟ್ಟು ರಿಟೈರ್ಮೆಂಟ್ ಸೊಲ್ಯೂಷನ್, ಡೇಟಾ ಎಂಟ್ರಿ ಸರ್ವಿಸ್, ಇಲ್ಲ ಅಂತಂದರೆ ಡೇಟಾ ಎಂಟ್ರಿ ಸ್ಕಿಲ್ಸ್ ಇರಬೇಕು. ಡೆಸಿಗ್ನೇಷನ್ ಬಂದ್ಬಿಟ್ಟು ಕಸ್ಟಮರ್ ಸರ್ವಿಸ್ ನ್ಯೂ ಅಸೋಸಿಯೇಟ್ ಅಂತ ಹಾಕಿದ್ದಾರೆ. ಗ್ರ್ಯಾಜುಯೇಷನ್, ಎನಿ ಗ್ರ್ಯಾಜುಯೇಷನ್, BA, BCom, BSc, BBA ನೀವೇನೇ ಆಗಿದ್ರೂ ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಮತ್ತು ಇಲ್ಲಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 0 to 1 ಅಂತಾರೆ. ನೀವೇನೋ ಫ್ರೆಷರ್ಸ್ ಟು 1 year ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಅಬೌಟ್ ದ ಆಸೆಂಚರ್ ನೋಡೋದಾದರೆ ಬ್ರೀಫಾಗಿ ನೋಡ್ಕೊಂಬಿಡೋಣ ಇಲ್ಲಿ. Accenture is a global professional service company with a leading capability in digital, cloud and security. ಸೊ ಇಲ್ಲಿ 40 ಇಂಡಸ್ಟ್ರೀಸ್ ಇಂಥ ಜಾಸ್ತಿ ಇದೆ. ಸೊ ಇದು ಟೋಟಲ್ 7,84,000 ಪೀಪಲ್ ಇದ್ದಾರೆ. ಆಲ್ ಅರೌಂಡ್ 120 ಕಂಟ್ರೀಸಲ್ಲಿ ಇವರು ಆಪರೇಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನಿಮ್ಗೇನಾರ ಡೌಟ್ ಇದ್ದರೆ ನೀವು ಇದು ಅಫಿಷಿಯಲ್ ವೆಬ್ಸೈಟ್ಗೂ ಹೋಗಬೇಕು ಫಸ್ಟೇ. ಅಂದರೆ www.accenture.com ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಇವ್ರದ್ದು ಇನ್ಫಾರ್ಮೇಷನ್. ಇನ್ನು ಈ ರೋಲ್ ಬಗ್ಗೆ ನೋಡೋದಾದರೆ ವಾಟ್ ಯು ಡೂ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ರಿಟೈರ್ಮೆಂಟ್ ಸರ್ವಿಸ್ ಡೊಮೈನ್, ಡಿಫೈನ್ಡ್ ಕಾಂಟ್ರಿಬ್ಯೂಷನ್, ಮ್ಯಾನೇಜಿಂಗ್ ಪಾರ್ಟಿಸಿಪೆಂಟ್ ಲೆವೆಲ್ ಸರ್ವಿಸ್, ಎಕ್ಸ್ಪೀರಿಯನ್ಸ್ ಇನ್ ಮನಿ ಔಟ್ process such as in service withdrawal, survival benefits, immediate annuity, defender annuity, hardship withdrawal, determination and payments, rollover out, lump sum distribution, required minimal distribution, complex distribution, loan payoff and child support. You would be part of retirement service team. Experience in US retirement industry, specifically 401(k), 403(b), ಮನಿ ಔಟ್ ಅಂತಂದರೆ ಇವ್ರದ್ದೇ ಒಂದಷ್ಟು US ಇನ್ಸೂರೆನ್ಸ್ ತಗೊಂಡಿದ್ದಾರೆ ಅನಿಸುತ್ತೆ. ಸೊ ಅವ್ರದ್ದು ಅಂತಂದರೆ ಆರ್ಮಿ ರಿಲೇಟೆಡ್ ತಗೊಂಡಿದ್ದಾರೆ. ಅವ್ರಿಗೇನಾದ್ರು ಲೋನ್ ಬೇಕು ಅಂತಂದರೆ, ಅಕಸ್ಮಾತ್ ಅವ್ರದ್ದೇನಾದರೂ ನೀವು ಏನಾದರೂ ಅಮೌಂಟ್ ಪೇ ಮಾಡಬೇಕು ಅಂತಂದರೆ, ಅವ್ರು ಮೆಡಿಕಲ್ ಇನ್ಸೂರೆನ್ಸ್ ಪೇ ಮಾಡಬೇಕು ಅನ್ನೋದಾದರೆ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೆಕ್ಸ್ಟು ಪ್ಲ್ಯಾನ್ ಟು ಇಂಪ್ಲಿಮೆಂಟೇಷನ್ ಆಫ್ ಪ್ರೊಸೆಸ್ ಆಫ್ ಇನ್ಪುಟಿಂಗ್, ಅಪ್ಡೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಇನ್ಫಾರ್ಮೇಷನ್ ಇನ್ ಡಿಜಿಟಲ್ ಫಾರ್ಮೆಟ್ ಅಂತಂದರೆ ಅವ್ರ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡೋದು ನಮ್ಮ ಜವಾಬ್ದಾರಿಯನ್ನು ಗೂಗಲ್ ಶೀಟ್ ಆಗಿರ್ಬೋದು, ಎಕ್ಸೆಲಲ್ಲಿ ಆಗಿರ್ಬೋದು. ದಿಸ್ ಇನ್ಕ್ಲೂಡ್ ಟಾಸ್ಕ್ ಸಚ್ ಆಸ್ ಟೈಪಿಂಗ್ ಡೇಟಾ ಇಂಟು ಸ್ಪ್ರೆಡ್ಶೀಟ್ ಆರ್ ಡೇಟಾಬೇಸ್ ಅಂತಂದರೆ ಸ್ಪ್ರೆಡ್ಶೀಟ್ ಅಂತ ಅಂದರೆ ಎಕ್ಸೆಲ್ನೇ ಸ್ಪ್ರೆಡ್ಶೀಟ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಡೇಟಾನ ಎಂಟರ್ ಮಾಡೋದು ಮತ್ತು ವೆರಿಫೈ ದ ಅಕ್ಯುರೇಸಿ ಆ್ಯಂಡ್ ಎನ್ಶೂರಿಂಗ್ ದಟ್ ಇನ್ಫಾರ್ಮೇಷನ್ ಇಸ್ ಆರ್ಗನೈಸ್ಡ್ ಆ್ಯಂಡ್ ಆಕ್ಸೆಸಿಬಲ್ ಅಂತಂದರೆ ಒಂದೊಂದು ಲಾಕ್ ಮಾಡಿಬಿಟ್ಟಿದ್ರೆ ಡೇಟಾನ ನಾವು ಯಾರೂ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಅಂತಂದರೆ ಯಾರಿಗೆ ಎಲಿಜಿಬಲ್ ಇದ್ದಾರೆ, ಯಾರ್ಯಾರಿಗೆ ಅವ್ರಿಗೆ ಎಲಿಜಿಬಲ್ ಇದ್ದಾರೆ, ಅವ್ರಿಗೆ ಆಕ್ಸೆಸ್ ಆಗ್ತಿದೆಯಾ ಅನ್ನೋದು ನೋಡಬೇಕು. ನೆಕ್ಸ್ಟ್ ಇದು ಅಕ್ಯುರೇಟಾಗಿದೆ ಡೇಟಾ ಅನ್ನೋದು ಕೂಡ ಒಂದ್ಸಲ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ನೋಡೋದಾದರೆ ವೆರಿಫೈ ಅಕ್ಯುರೇಸಿ ಮತ್ತು ಎನ್ಶೂರಿಂಗ್ ಇನ್ಫಾರ್ಮೇಷನ್ ಇಸ್ ಆರ್ಗನೈಸ್ಡ್ ಆ್ಯಂಡ್ ಆಕ್ಸೆಸಿಬಲ್. ಡೇಟಾ ಎಂಟ್ರಿ ಸರ್ವಿಸ್ ಆರ್ ಆಫ್ಟನ್ ಔಟ್ಸೋರ್ಸ್ಡ್ ಟು ಸ್ಪೆಷಲೈಸ್ಡ್ ಪ್ರೊವೈಡರ್ಸ್ ಫಾರ್ ಎಫಿಷಿಯನ್ಸಿ ಆ್ಯಂಡ್ ಅಕ್ಯುರೇಸಿ ಹ್ಯಾಂಡ್ಲಿಂಗ್ ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾ. ಸೊ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ ಬಂದಾಗ ಬೇರೆಯವ್ರಿಗೂ ಕೂಡ ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಾಟ್ ವಿ ಆರ್ ಲುಕಿಂಗ್ ಫಾರ್, ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅನ್ನೋದಾದರೆ, ಬ್ಯಾಚುಲರ್ಸ್ ಡಿಗ್ರಿ, ಎಕ್ಸ್ಪೀರಿಯನ್ಸ್ ಇನ್ ದ ರಿಟೈರ್ಮೆಂಟ್ ಇಂಡಸ್ಟ್ರಿ, ನೆಕ್ಸ್ಟು ಓಪನ್ ಕೋರ್ ನೈಟ್ ಶಿಫ್ಟ್ ಬೇಸ್ಡ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮತ್ತು ಗುಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಇದು ನೈಟ್ ಶಿಫ್ಟ್ ಆಗಿರುತ್ತೆ, ರೆಡಿ ಇರಬೇಕು ಅದು ಮಾಡೋಕ್ಕೂ. ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೆಯೋಕ್ಕೆಲ್ಲ ಬರಬೇಕು. ಗುಡ್ ಟೈಪಿಂಗ್ ಸ್ಕಿಲ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತಂದರೆ ಟೈಪ್ ಮಾಡೋಕ್ಕೂ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ.
ಇತ್ತ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದರೆ ಇಲ್ಲಿ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಗುಡ್ ಕಮ್ಯುನಿಕೇಷನ್ ಇರಬೇಕು, ಮ್ಯಾಂಡೇಟರಿ ಇದು. ಓಪನ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ ಆ್ಯಂಡ್ ರೊಟೇಷನಲ್ ಶಿಫ್ಟ್, ಈ ಶಿಫ್ಟಲ್ಲಿ ರೆಡಿ ಇರಬೇಕು ವರ್ಕ್ ಮಾಡೋಕ್ಕೆ. ಮತ್ತು ಓಪನ್ ಟು ವರ್ಕ್ 5 days ಫ್ರಮ್ ಆಫೀಸ್, ಮಸ್ಟ್ ಬಿ ಗ್ರ್ಯಾಜುಯೇಟೆಡ್ ಅಂತಂದರೆ ಅವರು ಗ್ರ್ಯಾಜುಯೇಟೆಡ್ ಆಗಿರಲೇಬೇಕು ಅಂತ ಕೇಳಿದ್ದಾರೆ. ನಾವು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಎನಿ ಗ್ರ್ಯಾಜುಯೇಟು. ಲೊಕೇಶನ್ ಬಂದುಬಿಟ್ಟು ನಾವು ಆಲ್ರೆಡಿ ಹೇಳ್ದಾಗೆ ಬೆಂಗಳೂರಾಗಿರುತ್ತೆ. ಮತ್ತು ಏನಾದ್ರು ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಅಬೌಟ್ ದ ಅಸೆಂಚರ್ ಎಲ್ಲ. ಸೊ ನೆಕ್ಸ್ಟ್ ಈ ಜಾಬ್ಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇನ್ನು ಬೇರೆ ಬೇರೆ ರೋಲ್ಗೆಲ್ಲ ಓಪನಿಂಗ್ಸ್ ಇದೆ. ಸೊ ನಿಮ್ಗೆ ಎಲಿಜಿಬಿಲಿಟಿ, ನಿಮ್ಮ ಸ್ಕಿಲ್ಸ್ ತಕ್ಕನಾಗಿ ಆ ಥರ ರೋಲ್ ಇದ್ರೆ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಿ. ನಾವು ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಕೂಡ ಕೊಟ್ಟಿರ್ತೀನಿ. ನೀವು ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಅಂತ ಕೊಡಿ. ಸೊ ಅಪ್ಲೈ ಕೊಟ್ಟಾಗ ಸ್ವಲ್ಪ ಟೈಮ್ ತೊಗೊಂಡು ಇಲ್ಲಿ ಇನ್ಫಾರ್ಮೇಷನ್ ನಮ್ಗೆ ಕೇಳುತ್ತೆ. ಸೊ ಇಮೇಲ್ ಪಾಸ್ವರ್ಡ್ ಕೊಡಬೇಕಾಗಿರುತ್ತೆ. ಮತ್ತು ಸೈನ್ ಇನ್ ಕೇಳಿದ್ರೆ 2 way ಅಥೆಂಟಿಕೇಷನ್ ಇರುತ್ತೆ. ನಿಮ್ಮ ಇಮೇಲ್ಗೆ ಒಂದ್ಸಲ ಲಿಂಕ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಹೇಳ್ತೀನಿ ಇಲ್ಲಿ. ಸೊ ನೀವು ಇಮೇಲ್ಗಾದರೂ OTP ಕಳಿಸಿ ಅಂತ ಹಾಕ್ಬೋದು, ಇಲ್ಲ ನಿಮ್ಮದು ಮೊಬೈಲ್ ನಂಬರ್ಗಾದರೂ ಕೊಡ್ಬೋದು. ಸೊ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ. ಸೊ ಕಂಟಿನ್ಯೂ ಕೊಡೋಣ. ಸೊ ಫಸ್ಟು ನಾವು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ ಮ್ಯಾಂಡೇಟರಿ ಇದೆ. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಆದಮೇಲೆ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ ನೋಡಿ, ನ್ಯಾಷನಾಲಿಟಿ ಎಲ್ಲ ಹಾಕೊಳ್ಳಿ. ಅದೇನೇ ಪಾನ್ ಕಾರ್ಡು, ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಂಡಿದ್ದೆ. ಸೊ ಕಂಟಿನ್ಯೂ ಕೊಡೋಣ. ಅದೇನೇ ಇನ್ಬಿಲ್ಟ್ ತೊಗೊಂಡಿದ್ದೆ. ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ, ಇಲ್ಲಾಂದರೆ ನಿಮ್ಮದು ಮ್ಯಾನ್ಯಲಿ ಕೇಳುತ್ತೆ, ನೀವು ಎಂಟರ್ ಮಾಡಬೇಕಾಗುತ್ತೆ. ಏಕೆಂದರೆ ಪಾನ್ ಕಾರ್ಡ್ ಇನ್ಫಾರ್ಮೇಷನ್ ಯಾಕೆ ಕೇಳ್ತಾರೆ ಅಂತ ಅಂದರೆ ಅಸೆಂಚರಲ್ಲಿ ಡೂಪ್ಲಿಕೇಟ್ ಏನಾದರೂ ಇನ್ಫಾರ್ಮೇಷನ್ ಇದೆ, ಡೂಪ್ಲಿಕೇಟ್ ಅಪ್ಲಿಕೇಶನ್ ಎಕ್ಸಿಸ್ಟ್ ಇದೆ ಅಂತ ಚೆಕ್ ಮಾಡೋಕ್ಕದಕ್ಕೋಸ್ಕರ ಅಷ್ಟೇ. ಇಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನಿಲೂ ಮ್ಯಾಂಡೇಟರಿ ಇದೆ ಪಾನ್ ಕಾರ್ಡು. ಸೊ ಅದಾದಮೇಲೆ ಇನ್ನು ಮೈ ಇನ್ಫಾರ್ಮೇಷನ್ ನೋಡೋದಾದ್ರೆ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಅಂತ ಕೇಳ್ತಿದ್ದಾರೆ. ಸೊ ಜಾಬ್ ಬೋರ್ಡ್ ಅಂತ ಹಾಕ್ಕೊಳ್ಳಿ, ಲಿಂಕ್ಡಿನ್ ಅಂತಲೇ ಹಾಕ್ಕೊಳ್ಳಿ. ಸೊ ಪ್ರೀವಿಯಸ್ ಏನಾದ್ರು ವರ್ಕ್ ಮಾಡಿದ್ದೀರಾ ಅಸೆಂಚರಲ್ಲಿ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ನಮ್ದು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಡಬೇಕು. ಮತ್ತು ನಮ್ಮ ಜೆಂಡರ್ ಎಲ್ಲ ಕೊಟ್ಟು ಏನಾದ್ರು ಡಿಸಬಿಲಿಟಿ ಇದೆ ಅಂತ ಎಲ್ಲ ಚೆಕ್ ಮಾಡಿ ಕಂಟಿನ್ಯೂ ಕೊಡಿ. ಹಿಂಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್ಡ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ಇದು ಫ್ರೆಷರ್ಸ್ಗೂ ಕೂಡ ಹೈಯರ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಕಂಟಿನ್ಯೂ ಕೊಟ್ಟು ಎಜುಕೇಷನ್ ಕೊಡಬೇಕಾಗುತ್ತೆ. ಅದಾದಮೇಲೆ ನಾವು ಫೋಟೋನ ಅಪ್ಲೋಡ್ ಮಾಡಿ ಎಜುಕೇಷನ್ ಆದಮೇಲೆ ಎಜುಕೇಷನ್ ಹಾಕಬೇಕು. ಸೊ ನೀವು ಏನೇನು ಅಂತ ಅದೆಲ್ಲ ನೆಕ್ಸ್ಟ್ ಕಂಟಿನ್ಯೂ ಕೊಡೋಣ. ನಾನು ಆಲ್ರೆಡಿ ಇನ್ಬಿಲ್ ತೊಗೊಂಡಿದ್ದೆ, ಯಾಕೆಂದರೆ ನಮ್ಮ ರೆಸ್ಯೂಮೇಲಿ ಇರೋದ್ರಿಂದ. ನೆಕ್ಸ್ಟ್ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿಕೊಂಡು ಇಲ್ಲಿ ನೋಡಿ ಟರ್ಮ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಬ್ಮಿಟ್ ಕೊಡಿ. ಸೊ ಇದು ನೆಕ್ಸ್ಟ್ ನೋಡಿ. ಸೊ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆ್ಯಂಡ್ ಇಮೇಲ್ ನೋಟಿಫಿಕೇಶನ್ ವಿಲ್ ಬಿ ಸೆಂಡ್ ಟು ಯು ಶಾರ್ಟ್ಲಿ. ಪ್ಲೀಸ್ ಎಫರ್ಟ್ ಟು ಇಮೇಲ್ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಸೊ ಇಮೇಲ್ ಕೂಡ ಕಳಿಸ್ತಾರೆ, ಅದು ರಿಜಿಸ್ಟರ್ ಇಮೇಲ್ ಆಗಿದೆ. ಆ ಇಮೇಲ್ಗೆ ನೆಕ್ಸ್ಟ್ ಸ್ಟೆಪ್ಗೆ ಕೂಡ ಇನ್ಫಾರ್ಮೇಷನ್ ಬರುತ್ತೆ, ಏನು ಮಾಡಬೇಕು ಅನ್ನೋದೆಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಏಕೆಂದರೆ ಇದೊಂದು ಗುಡ್ ಆಪರ್ಚುನಿಟಿ. ಎನಿ ಡಿಗ್ರಿ ಅವ್ರನ್ನ ಕೇಳಿದ್ದಾರೆ, ಯಾರ್ಯಾರಿಗೆ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಹುಡುಕ್ತಾ ಇದ್ದೀರಾ, ಅವ್ರಿಗೆ ಇದೊಂದು ಜಾಬ್ ಓಪನಿಂಗ್, ಗುಡ್ ಓಪನಿಂಗ್ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.